ದಸರಾ ಹಬ್ಬ ಅಂದ್ರೆ ಬೊಂಬೆಗಳನ್ನ ಅಲಂಕರಿಸಿಡುವುದು ಸಾಮಾನ್ಯ. ಆದರೆ ತುಮಕೂರಿನ ಕುಟುಂಬವೊಂದು ಸತತ 45 ವರ್ಷಗಳಿಂದ ಈ ಆಚರಣೆಯನ್ನ ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಿದೆ. ಬನ್ನಿ ಆ ಬೊಂಬೆಗಳನ್ನೊಮ್ಮೆ ನೋಡಿಕೊಂಡು ಬರೋಣ. ದಶಾವತಾರ, ದುರ್ಗಾ ಪರಮೇಶ್ವರಿ, ರಾಜಾರಾಣಿ ಗೊಂಬೆ, ದೇವಾಲಯದ ಗೋಪುರ, ಸಪ್ತ ಮಾತೃಕೆಯರು, ಅನಂತ ಪದ್ಮನಾಭ, ಅಬ್ಬಬ್ಬ ಎಲ್ಲ ಆರಾಧ್ಯ ದೈವಗಳ ಅದ್ಭುತ ಲೋಕದ ಅನಾವರಣ ಅಂದ್ರೆ ಇದೇ ಇರಬೇಕು. ತುಮಕೂರಿನ ವಿನಾಯಕನಗರದ ನಾಗಶ್ರೀ ಶ್ರೀಧರ್ ತಮ್ಮ ಮನೆಯಲ್ಲಿ ಕಳೆದ 45 ವರ್ಷಗಳಿಂದ ಹೀಗೆ ದಸರಾ ಗೊಂಬೆ ಕೂರಿಸುತ್ತಿದ್ದಾರೆ. 45 ವರ್ಷದಿಂದ ಈ ಗೊಂಬೆ ಪದ್ಧತಿ ನಮ್ಮ ಕಡೆ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆ ಕಾಲದಿಂದನೇ ಮಾಡ್ತಾ ಇದ್ದೀವಿ. 9 ದಿನಾನು ವಿಜಯದಶಮಿ ದಿನ ತನಕ ಇಕ್ತಿದ್ದೀವಿ. ಈ ಪೂಜೆ ಮಾಡ್ಕೊಂಬರೋದ್ರಿಂದ ಮನೆಯಲ್ಲಿ ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ಲಕ್ಷ್ಮೀನಾರಾಯಣ ಹೃದಯ, ವೇದ ಮಂತ್ರಗಳು ಎಲ್ಲ ಪಾರಾಯಣ ಮಾಡಿಸ್ತಿದ್ದೀವಿ. ನಾಗಶ್ರೀ ನವರಾತ್ರಿಯ 9 ದಿನಗಳು ತಮ್ಮ ಮನೆಯಲ್ಲಿ ಪೂಜೆ, ಮಂತ್ರಪಠಣ, ಭಜನೆ ಮಾಡ್ತಾರೆ. ಬೊಂಬೆ ನೋಡಲು ಬರೋರಿಗೆ ಸಿಹಿ ನೀಡ್ತಾರೆ. ವಿಭಿನ್ನ ಕಲ್ಪನೆಗಳಿಗೆ ರೂಪ ಕೊಟ್ಟು ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸೋ ನಾಗಶ್ರೀ ಅವರ ಪ್ರಯತ್ನಕ್ಕೆ ಅಕ್ಕಪಕ್ಕದ ಮನೆಯವರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಪುರಾಣದ್ದೆಲ್ಲ ತಿಳ್ಕೊಬೋದು ಸರ್. ಆಧ್ಯಾತ್ಮಿಕ ಮರ್ತೇ ಹೋಗಿರ್ತೀವಿ ನಾವು, ಅದರಲ್ಲಿ ಆಧ್ಯಾತ್ಮಿಕ ಫುಲ್ಲು ಅರ್ಥಗರ್ಭಿತವಾಗಿ ತಿಳ್ಕೊಬೋದು. ಆಮೇಲೆ ಈ ಸೌಂದರ್ಯ ಲಹರಿ ಎಲ್ಲ ಮಾಡೋದ್ರಿಂದ ಅದನ್ನು ಅಷ್ಟೇ, ಒಂದ್ ದಿವಸ ಅಕಸ್ಮಾತ್ ಚಾಂಟ್ ಮಾಡಿಬಿಟ್ಟು ಅದರ ಅರ್ಥ ಏನು ಅಂತನೂ ಈ ದಸರಾ ಹಬ್ಬದಲ್ಲಿ ತಿಳ್ಕೊಬೋದು. ಆಚರಣೆಗಳೇ ಅರ್ಥ ಕಳೆದುಕೊಳ್ಳುತ್ತಿರುವ ಈ ಕಾಲದಲ್ಲೂ ನಾಗಶ್ರೀ ಬೊಂಬೆ ಪ್ರದರ್ಶನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರ ಬೊಂಬೆ ಮೇಲಿನ ಪ್ರೀತಿ ಎಲ್ಲರೂ ಮೆಚ್ಚುವಂತದ್ದೇ. ಟಿ ಯೋಗೀಶ್, ಸುವರ್ಣ ನ್ಯೂಸ್ 24/7, ತುಮಕೂರು.